ಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೇ ದರ್ಶನವು. ಮೊದಲ ಮೆಟ್ಟಿಲೇ ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಒಯ್ಯುವುದೆಮ್ಮನು ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಸಮ್ಯಕ್ ದರ್ಶನದ ಮಹಿಮೆಯನ್ನು ಸಾರುವ ಕಥೆಯನ್ನು ಪೇಳುವೆವು. ಕೇಳುವ ನಿಮಗೂ ಹೇಳುವ ನಮಗೂ ಸ್ಥಿರವಾಗಿರಲಿ ದರ್ಶನವು. ಸ್ಥಿರವಾಗಿರಲಿ ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನದ ಅಷ್ಟಾಂಗಕ್ಕೆ ಇದೋ ನಮ್ಮ ನಮನ. ಇದೋ ನಮ್ಮ ನಮನ. ಇದೋ ನಮ್ಮ ನಮನ. ಇಂದು ಜೈನರ ಜನಮನವ ರಂಜಿಸುತ್ತ ಬಂದು ಪರಿವಾರವೆಲ್ಲ ರವಿವಾರದಂದು 30 ನಿಮಿಷಗಳ ರಂಜನೆಯ ಕಂಡು ಧನ್ಯೋಸ್ಮಿ 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 ಎಂದು ರತ್ನತ್ರಯ, 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 ರತ್ನತ್ರಯ. ಪ್ರಿಯ ವೀಕ್ಷಕರೇ, ರತ್ನತ್ರಯದ 300ನೇ ಸಂಚಿಕೆ ಪ್ರಸಾರವಾಗುತ್ತಿರುವ ಈ ಸಂತಸದ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ರತ್ನತ್ರಯ, 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 ರತ್ನತ್ರಯ. ಬೆಂಗಳೂರಿನ ಪ್ರಸಿದ್ಧ ಧರ್ಮಾನುರಾಗಿಗಳು, ಸಮಾಜ ಸೇವೆಯಲ್ಲಿ ತತ್ಪರರೂ ಆಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ PY ನಾಗೇಂದ್ರ ಕುಮಾರ್, ನೀರಜಾ ನಾಗೇಂದ್ರ ಕುಮಾರ್ ಅವರು ಭಾಳ ಶ್ರಮವಹಿಸಿ ಪ್ರತಿ ಭಾನುವಾರ ಚಂದನ ವಾಹಿನಿಯಲ್ಲಿ ರತ್ನತ್ರಯ ಅಂತಕ್ಕಂಥ ಧಾರಾವಾಹಿಯನ್ನು ನಡೆಸಿಕೊಂಡು ಬರ್ತಾಯಿದ್ದಾರೆ. 300 ಧಾರಾವಾಹಿಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದು ಸಮಾಜಕ್ಕೆ ಧರ್ಮ ಜಾಗೃತಿ, ಧರ್ಮ ಸಂಸ್ಕಾರ, ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ಯಾದಿ ಅನೇಕ ಕಾರ್ಯಕ್ರಮಗಳನ್ನು ಅವರು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಜನರಿಗೆ ತುಂಬ ಅದರಿಂದ ಅನೇಕ ಅನುಕೂಲಗಳು, ಸಂಸ್ಕಾರಗಳು, ಧಾರ್ಮಿಕ ವಿಚಾರಗಳು ಮನಮುಟ್ಟುವಂತೆ ಮಾಡಿದ್ದಾರೆ. ಅವರ ಶ್ರಮಕ್ಕೆ, ಕಾರ್ಯಕ್ರಮದಿಂದ ಲಾಭ ಪಡೆದಿರತಕ್ಕಂಥ ಸಮಾಜದವರಿಗೆ ಶುಭವಾಗಲಿ
ಇಂಥ ಯಶಸ್ವಿ ಕಾರ್ಯಕ್ರಮವನ್ನು ಅವರು ನಿರಂತರವಾಗಿ ಸಮಾಜಕ್ಕೆ ನೀಡ್ತಾ ಬರಲಿ ಅಂತೇಳಿ ನಾವು ಕೂಡ ಶುಭ ಹಾರೈಸ್ತಾ ಇದ್ದೇವೆ. ಜೈ ಜಿನೇಂದ್ರ ಮಕ್ಕಳೇ, ನೀವು ಶಾಲೆಯಲ್ಲಿ ಪರೀಕ್ಷೆ ಬರೆಯಲು ಕುಳಿತಿದ್ದೀರಾ ಅಂತ ಅಂದ್ಕೊಳ್ಳಿ, ಅಥವಾ ಯಾವುದಾದ್ರೂ ದೊಡ್ಡ ಸ್ಟೇಜಲ್ಲಿ ತುಂಬ ಜನರ ಮುಂದೆ ಹಾಡಲು ನಿಂತಿದ್ದೀರಾ ಅಂತ ಅಂದ್ಕೊಳ್ಳಿ. ಆಗ ನಿಮಗೆ ಏನೋ ತಳಮಳ, ಒಂಥರ ಭಯ ಆಗುತ್ತೆ. ಈ ಸಮಯದಲ್ಲಿ ಏನು ಮಾಡ್ತೀರಾ? ನಿಮ್ಮ ಅಪ್ಪ ಅಮ್ಮ ಹೇಳಿರಬಹುದು, ಇಂತಹ ಸಮಯದಲ್ಲಿ ನಮೋಕಾರ ಮಂತ್ರವನ್ನು ಸ್ಮರಿಸಿದರೆ ನಿಮ್ಮ ಆತ್ಮವಿಶ್ವಾಸ ಅಂದರೆ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ ಅಂತ. ಹೌದು ಮಕ್ಕಳೇ, ಯಾವುದಾದರೂ ಕಾರ್ಯ ಶುರು ಮಾಡುವ ಮುಂಚೆ ನಮೋಕಾರ ಮಂತ್ರವನ್ನು ಒಮ್ಮೆ ಸ್ಮರಿಸಿದರೆ ಆ ಕೆಲಸ ಪೂರ್ಣಗೊಳಿಸುವಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಇದು ಹೇಗೆ ಸಾಧ್ಯ ಎಂದು ನೀವು ಯೋಚಿಸುತ್ತಿದ್ದೀರಾ? ಇಂದು ನಮೋಕಾರ ಮಂತ್ರದ ಅರ್ಥ ಮತ್ತು ಅದರ ಮಹಿಮೆಯ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ನೀವು ಅಂಜನಚೋರನ ಕಥೆಯನ್ನು ಕೇಳಿದರೆ ನಿಮಗೆ ನಮೋಕಾರ ಮಂತ್ರದ ಮಹಿಮೆ ಸುಲಭವಾಗಿ ಅರ್ಥವಾಗುತ್ತದೆ. ರಾಜಗೃಹ ಎಂಬ ಊರಿನಲ್ಲಿ ಅಂಜನಚೋರ ಎಂಬ ಕಳ್ಳನಿದ್ದನು. ಅವನು ಬೇರೆಯವರ ವಸ್ತುಗಳನ್ನು ದೋಚುವುದು ಮತ್ತು ಕದಿಯುವ ಕಳ್ಳ. ಕಳ್ಳತನ ಒಂದು ಪಾಪದ ಕೆಲಸ ಮಕ್ಕಳೇ. ಅವನು ಪಾಪ ಕೆಲಸಗಳನ್ನು ಮಾಡುತ್ತಾ ಜೀವಿಸುತ್ತಿದ್ದನು. ಅದೇ ಊರಿನಲ್ಲಿ ಒಬ್ಬ ಜಿನದತ್ತ ಶ್ರೇಷ್ಠಿಯೂ ಇದ್ದರು. ಅವರಿಗೆ ಪೂಜೆ ಮಾಡುವುದು, ಧ್ಯಾನ, ಧಾರ್ಮಿಕ ಕೆಲಸಗಳಲ್ಲಿ ತುಂಬಾ ಆಸಕ್ತಿ ಇತ್ತು. ಒಂದು ರಾತ್ರಿ ಅವರು ಸ್ಮಶಾನದಲ್ಲಿ ತುಂಬಾ ಆಳವಾಗಿ ಧ್ಯಾನ ಮಾಡುತ್ತಿದ್ದರು. ಹೀಗೆ ಧ್ಯಾನ ಮಾಡುತ್ತಿರುವಾಗ ಏನಾಯ್ತು ಗೊತ್ತಾ ಮಕ್ಕಳೇ? ಅಮಿತ ಪ್ರಭು ಮತ್ತು ವಿದ್ಯುತ್ ಪ್ರಭು ಎಂಬ ಇಬ್ಬರು ದೇವತೆಗಳು ಪ್ರತ್ಯಕ್ಷರಾದರು. ಅವರು ಜಿನದತ್ತನ ಧ್ಯಾನವನ್ನು ಪರೀಕ್ಷಿಸಲು ನಿರ್ಧರಿಸಿದರು. ಹಲವು ಅಡಚಣೆಗಳನ್ನು ಸೃಷ್ಟಿ ಮಾಡಿದರು. ಒಮ್ಮೆ ಸುತ್ತಲೂ ಬೆಂಕಿ ಹಚ್ಚಿದರು, ಮತ್ತೊಮ್ಮೆ ರಭಸವಾದ ಮಳೆ ಸುರಿಸಿದರು. ಕಾಡು ಪ್ರಾಣಿಗಳನ್ನು ಬಿಟ್ಟು ಸಹ ಹೆದರಿಸೋಕೆ ಸಾಕಷ್ಟು ಪ್ರಯತ್ನ ಪಟ್ಟರು. ಆದರೆ ಜಿನದತ್ತ ಶ್ರೇಷ್ಠಿಯು ಯಾವುದಕ್ಕೂ ಕದಲಲಿಲ್ಲ. ಅವರ ಧ್ಯಾನದಲ್ಲೇ ತಲ್ಲೀನನಾದರು. ದೇವತೆಗಳು ಜಿನದತ್ತ ಶ್ರೇಷ್ಠಿಯ ಧ್ಯಾನವನ್ನು ಮೆಚ್ಚಿ, ಎಲೆ ಶ್ರೇಷ್ಠಿಯೇ, ನಿನ್ನ ಏಕಾಗ್ರತೆಯನ್ನು ಮೆಚ್ಚಿ ನಿನಗೆ ಆಕಾಶಗಾಮಿನಿ ವಿದ್ಯೆಯನ್ನು ಕೊಡುತ್ತೇವೆ. ಇದನ್ನು ಬೇರೆಯವರು ಬಯಸಿದಲ್ಲಿ ಪಂಚ ನಮಸ್ಕಾರವನ್ನು ಜಪಿಸಿ ಪಡೆದುಕೊಳ್ಳಬಹುದು ಎಂದು ಹೇಳಿ ನಮಸ್ಕರಿಸಿದರು. ಮಕ್ಕಳೇ, ಜಿನದತ್ತ ಶ್ರೇಷ್ಠಿಯು ಏಕಾಗ್ರತೆಯಿಂದ ಧ್ಯಾನ ಮಾಡಿದ್ದಕ್ಕೆ ಏನು ಸಿಕ್ಕಿತು? ಆಕಾಶಗಾಮಿನಿ ವಿದ್ಯೆ, ಅಂದರೆ ಆಕಾಶದಲ್ಲಿ ಚಲಿಸುವ ವಿಶೇಷ ಶಕ್ತಿ. ಜಿನದತ್ತ ಶ್ರೇಷ್ಠಿಯು ತನ್ನ ಆಕಾಶಗಾಮಿನಿ ವಿದ್ಯೆಯ ಸಹಾಯದಿಂದ ಪ್ರತಿನಿತ್ಯವೂ ಒಂದೊಂದು ಆಕೃತಿಮ ಚೈತ್ಯಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸುತ್ತಿದ್ದರು. ಮಕ್ಕಳೇ, ಆಕೃತಿಮ ಚೈತ್ಯಾಲಯದ ಬಗ್ಗೆ ನಾವು ಕನ್ನಡ ಜೈನ್ಸ್ ಚಾನೆಲ್ನಲ್ಲಿ ಇರುವ ನಂದೀಶ್ವರ ದ್ವೀಪದ ವಿಡಿಯೋದಲ್ಲಿ ಕಲ್ತಿದ್ವಿ. ನಿಮಗೆ ನೆನಪಿದೆ ಅಲ್ವಾ? ಆಕೃತಿಮ ಚೈತ್ಯಾಲಯ ಎಂದರೆ ಯಾರು ಕಟ್ಟಲಾಗದ ಮತ್ತು ಎಂದಿಗೂ ನಾಶಪಡಿಸಲಾಗದ ಜಿನಮಂದಿರಗಳು. ಹೀಗೆ ಹೋಗುತ್ತಿದ್ದ ಶ್ರೇಷ್ಠಿಯನ್ನು ನೋಡಿ ಸೋಮದತ್ತ ಎಂಬುವವನು ಅವರನ್ನು ಪ್ರಶ್ನಿಸಿದನು. ನೀವು ಪ್ರತಿದಿನವೂ ಎಲ್ಲಿ ಹೋಗುತ್ತೀರಾ? ನಾನು ಆಕಾಶಗಾಮಿನಿ ವಿದ್ಯೆಯ ಸಹಾಯದಿಂದ ಅಕೃತ್ರಿಮ ಜಿನಚೈತ್ಯಾಲಯಗಳ ದರ್ಶನಕ್ಕೆ ಹೋಗುತ್ತೇನೆ. ನನಗೂ ಈ ಅಮೋಘವಾದ ವಿದ್ಯೆಯನ್ನು ಉಪದೇಶಿಸಿದರೆ ನಾನು ಕೂಡ ಆಕೃತ್ರಿಮ ಜಿನಚೈತ್ಯಾಲಯಗಳ ದರ್ಶನ ಪಡೆಯುತ್ತೇನೆ. ಅದು ತುಂಬಾ ಸುಲಭ. ಪಂಚ ನಮಸ್ಕಾರದ ಮೇಲೆ ನಿನಗೆ ನಂಬಿಕೆ ಇರಬೇಕು. ಪಂಚ ನಮಸ್ಕಾರವನ್ನು ಸಂಪೂರ್ಣವಾಗಿ ನಂಬಿ ಭರವಸೆ ಇಟ್ಟು ಧ್ಯಾನ ಮಾಡಿದ್ದಲ್ಲಿ ನಿನಗೆ ಸಿಗುತ್ತದೆ. ನೀನು ಚತುರ್ದಶಿಯ ರಾತ್ರಿ ಒಂದು ಭಯಂಕರವಾದ ಸ್ಮಶಾನಕ್ಕೆ ಹೋಗಿ ಆಲದ ಮರದ ಕೊಂಬೆಗೆ ಒಂದು ದರ್ಬೆಯಿಂದ ಮಾಡಿರುವ ನೆಲುವನ್ನು ತಯಾರಿಸಿ, ಅಂದರೆ
ತೂಗು ಉಯ್ಯಾಲೆಯ ಆಕಾಶದಲ್ಲಿ ತಯಾರಿಸಿ ಅದರ ಕೆಳಗೆ ಕೆಲವು ತೀಕ್ಷ್ಣವಾದ ಮತ್ತು ಅಪಾಯಕಾರಿ ಬಾಣಗಳನ್ನು ಭೂಮಿಯ ಮೇಲೆ ಸಿಕ್ಕಿಸಿ ಆ ನೆಲುವಿನ ಮೇಲೆ ಕುಳಿತು ಪಂಚನಮಸ್ಕಾರವನ್ನು ಜಪಿಸಬೇಕು. ಹೀಗೆ ಧ್ಯಾನ ಮಾಡುತ್ತಾ ನೆಲುವಿನ ಹಗ್ಗವನ್ನು ಯಾವುದೇ ಭಯವಿಲ್ಲದೆ ಒಂದೊಂದಾಗಿ ಕತ್ತರಿಸಬೇಕು. ಕೊನೆಯ ಹಗ್ಗವನ್ನು ಕತ್ತರಿಸುವಾಗ ನಿನಗೆ ಆಕಾಶಗಾಮಿನಿ ವಿದ್ಯೆಯು ಲಭಿಸುತ್ತದೆ. ತುಂಬ ಮುಖ್ಯವಾದುದು ಏನೆಂದರೆ, ನೀನು ಧ್ಯಾನ ಮಾಡುವಾಗ ಆ ಬಾಣಗಳ ಬಗ್ಗೆ ಭಯ ಇರಬಾರದು. ಕೇವಲ ಪಂಚನಮಸ್ಕಾರದ ಮೇಲೆ ನಂಬಿಕೆ ಇಟ್ಟು ಧ್ಯಾನ ಮಾಡಬೇಕು. ಸೋಮದತ್ತನು ಕೊನೆಯ ಹಗ್ಗವನ್ನು ಕತ್ತರಿಸುವ ಸಮಯ ಬಂದಾಗ ಭಯಭೀತನಾಗಿ ನಿಲುವಿನಿಂದ ಕೆಳಗಿಳಿದನು. ಇದೇ ಸಮಯಕ್ಕೆ ಅಂಜನಚೋರನು ಅದೇ ಸ್ಮಶಾನಕ್ಕೆ ಬಂದನು. ಅವನು ತನ್ನ ಪ್ರೇಯಸಿ ವಿಲಾಸಿನಿಗೋಸ್ಕರ ಒಬ್ಬ ರಾಣಿಯ ರತ್ನದ ಹಾರವನ್ನು ಅಪಹರಿಸಿ ಸೈನಿಕರಿಂದ ತಪ್ಪಿಸಿಕೊಳ್ಳಲು ಸ್ಮಶಾನಕ್ಕೆ ಬಂದನು. ಅಲ್ಲಿ ಅವನು ಸೋಮದತ್ತನನ್ನು ನೋಡಿ, ನೀನೇನು ಮಾಡುತ್ತಿದೀಯಾ ಎಂದು ಕೇಳಿದನು. ನಾನು ಜಿನದತ್ತ ಶ್ರೇಷ್ಠಿಯು ಹೇಳಿದ ಹಾಗೆ ಈ ನೆಲುವಿನ ಮೇಲೆ ಕುಳಿತು ಪಂಚನಮಸ್ಕಾರ ಮಂತ್ರವನ್ನು ಜಪಿಸಿ ಆಕಾಶಗಾಮಿನಿ ವಿದ್ಯೆ ಗಳಿಸಲು ಪ್ರಯತ್ನಿಸುತ್ತಿದ್ದೆ. ಆದರೆ ನನ್ನಿಂದ ಇದು ಸಾಧ್ಯವಾಗಲಿಲ್ಲ. ನೀನು ಪ್ರಯತ್ನಿಸುವುದಾದರೆ ಪ್ರಯತ್ನಿಸು. ಅಂಜನಚೋರನು ತಾನು ಸೈನಿಕರಿಗೆ ಸಿಕ್ಕಿ ಪ್ರಾಣ ಕಳೆದುಕೊಳ್ಳುವ ಬದಲು ಈ ರೀತಿ ಜಪಿಸುವುದು ಒಳ್ಳೆಯದು ಎಂದು ಯೋಚಿಸಿದನು. ಅವನು ನಿಶಂಕಿತವಾಗಿ, ಅಂದರೆ ಯಾವುದೇ ಸಂದೇಹವಿಲ್ಲದೆ ನೆಲುವನ್ನು ಪ್ರವೇಶಿಸಿ, ಜಿನದತ್ತ ಶ್ರೇಷ್ಠಿಯ ಮಾತು ಸತ್ಯವಾದುದು, ಅವರು ಎಂದಿಗೂ ಸುಳ್ಳು ಹೇಳುವುದಿಲ್ಲ ಎಂದು ಪಂಚ ನಮಸ್ಕಾರವನ್ನು ದೃಢ ಮನಸ್ಸಿನಿಂದ ಜಪಿಸುತ್ತಾ ನೆಲುವಿನ ಹಗ್ಗವನ್ನು ಕತ್ತರಿಸಿದನು. ಹೀಗೆ ಕೊನೆಯ ಹಗ್ಗವನ್ನು ಕತ್ತರಿಸಿದ ಮೇಲೆ ಏನಾಯ್ತು ಗೊತ್ತಾ ಮಕ್ಕಳೇ? ಅವನು ಆ ಅಪಾಯಕಾರಿ ಆಯುಧಗಳ ಮೇಲೆ ಬಿದ್ದನೇ, ಅಥವಾ ಆಕಾಶಗಾಮಿನಿ ಎಂಬ ವಿಶೇಷ ಶಕ್ತಿ ಅವನನ್ನು ಕಾಪಾಡಿತೆ? ಕಳ್ಳತನವೆಂಬ ಪಾಪ ಕೆಲಸಗಳನ್ನು ಮಾಡಿದ ಅಂಜನಚೋರನಿಗೆ ಮುಂದೆ ಏನಾಯಿತು ಎಂದು ತಿಳಿಯಲು ನಮೋಕಾರ ಮಂತ್ರದ ಭಾಗ 2 ವೀಕ್ಷಿಸಿ. ಜೈ ಜಿನೇಂದ್ರ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಅತ್ಯಂತ ಅನಾದಿ ಪ್ರಾಚೀನ ಕಾಲದಿಂದ ಈ ಧರೆಯಲ್ಲಿ ಯಾವುದಾದ್ರೂ ಒಂದು ಧರ್ಮ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಈ ಪ್ರಕೃತಿಗೆ ಮತ್ತು ಮಾನವ ಜನಾಂಗಕ್ಕೆ ತನ್ನ ಕೊಡುಗೆಯನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಅದು ಜೈನ ಧರ್ಮ ಮತ್ತು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಹಲವಾರು ಕೊಡುಗೆಗಳನ್ನು ಈ ಧರೆಗೆ ಕೊಟ್ಟಂತಹ ಧರ್ಮ. ಅಂತಹ ಧರ್ಮದಲ್ಲಿ ಜನಿಸಿದ ನಾವು ನೀವುಗಳೇ ಧನ್ಯ. ಇವತ್ತಿನ ದಿನ ಅಂತಹ ಧರ್ಮದ ಒಂದು ಕಿರು ಸೇವೆಯಾಗಿ ರತ್ನತ್ರಯ ಎಂಬ ಧಾರ್ಮಿಕ ಸಂಚಿಕೆಯನ್ನು ಶ್ರೀಮತಿ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ಮತ್ತು ಶ್ರೀಮಾನ್ ಡಾಕ್ಟರ್ PY ನಾಗೇಂದ್ರ ಕುಮಾರ್ ಅವರ ಒಂದು ಸೇವೆಯನ್ನು ಬಹುವಾಗಿ ಮೆಚ್ಚಿ ಆಶೀರ್ವದಿಸ್ತೇವೆ. ಕಾರಣ ಇವತ್ತಿನ ದಿನ ಅವರ ಧರ್ಮ ಸೇವಾರ್ಥವನ್ನು ನಾವು ಈ ಸಂದರ್ಭದಲ್ಲಿ ಮೆಚ್ಚಬೇಕಾಗ್ತದೆ. ಯಾಕೆ ಅಂತಂದರೆ ಹಲವಾರು ಸಾಮಾಜಿಕ ಕಳಕಳಿಯನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಸಂಚಿಕೆಗಳನ್ನು ಮಾಡ್ತಾ ವಿವಿಧ ಮಠಗಳ, ಮಂದಿರಗಳ, ಧಾರ್ಮಿಕ ಕಾರ್ಯಕ್ರಮಗಳ ಒಂದು ಪರಿಚಯವನ್ನು ಈ ಸಂಚಿಕೆಗಳ ಮುಖಾಂತರ ಮಾಡಿಕೊಟ್ಟಿರ್ತಾರೆ. ಅವರಿಗೂ ಮತ್ತು ಅವರ ಪರಿವಾರಕ್ಕೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಬೆಂಬಲಿಸಿದ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಯಾರೆಲ್ಲ ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡಿದ್ದಾರೆ ಎಲ್ಲರಿಗೂ ಶುಭವಾಗಲಿ. ಮಂಗಳಂ ಭೂಯಾತ್. त्रिभुवनपूज्याय नमः. श्रीमत्सिद्धपरमेष्ठेभ्यो अर्घ्यं निर्वपामि ते स्वाहा. अरहंतादि उपासना मोह उदय सो होय, स्वयं ज्ञान में लय भय मोह कर्म को खोय. ओम ह्रीं अर्हं अधीक्षकाय नमः. श्रीमत्सिद्धपरमेष्ठेभ्यो अर्घ्यं निर्वपामि ते स्वाहा. गौण रूप परिणाम है
मुख ध्रुवता युगधार गुणधार अक्षय अविनश्वर स्वपद स्वस्थ सुथिर अविकार। सभी अष्ट द्रव्य से तुम पूजन करो रे, सभी अष्ट द्रव्य से तुम पूजन करो रे, सुर ताल से सब मिलके भजन गाओ रे, सुर ताल से सब मिलके भजन गाओ रे। स्वर्ग पर है पंखिड़ा 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 तोड़ते जन बेकुल नगर रे, पंखिड़ा तोड़ते जन बेकुल नगर रे। बाहुबली से कहना तेरे भक्त आए, बाहुबली से कहना तेरे भक्त आए। पंखिड़ा ओ पंखिड़ा प्रथम मोक्षगामी ब्रह्मकेश मुक्त्यंगनावर ब्रह्मकेश, मुक्त्यंगनावर ब्रह्मकेश ब्रह्मकेश बाहुबलीश ब्रह्मकेश 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 बाहुबलीश ब्रह्मकेश। जय बाहुबली भगवान की, जय चालीसा भगवान की। ब्रह्मकेश ಎಲ್ಲರನ್ನು ಬಯಸಿದ ಬ್ರಹ್ಮಕೇಶ, ಎಲ್ಲರನ್ನು ಬಯಸಿದ ಬ್ರಹ್ಮಕೇಶ 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 ಬಾಹುಬಲೀಶ ಬ್ರಹ್ಮಕೇಶ 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 ಬಾಹುಬಲೀಶ ಬ್ರಹ್ಮಕೇಶ ಬಾಹುಬಲೀಶ ಬ್ರಹ್ಮಕೇಶ ಬಾಹುಬಲೀಶ ಬ್ರಹ್ಮಕೇಶ ಬಾಹುಬಲೀಶ। ಓಂ ನಮಃ ಸಿದ್ಧೇಭ್ಯಃ, ಓಂ ನಮಃ ಸಿದ್ಧೇಭ್ಯಃ, ಓಂ ನಮಃ ಸಿದ್ಧೇಭ್ಯಃ, ಓಂ ನಮಃ ಸಿದ್ಧೇಭ್ಯ ಸಿದ್ಧೇಭ್ಯ ನಮಃ, ಓಂ ನಮಃ ಸಿದ್ಧೇಭ್ಯ ಸಿದ್ಧೇಭ್ಯ ನಮಃ, ಓಂ ನಮಃ ಸಿದ್ಧೇಭ್ಯ ಸಿದ್ಧೇಭ್ಯ ನಮಃ, ಓಂ ನಮಃ ಸಿದ್ಧೇಭ್ಯ ಸಿದ್ಧೇಭ್ಯ ನಮಃ। ಚಿನ್ಮಯ ಚಿಂತಾಮಣಿ ಕಲ್ಪತರುವೆ, ಚಿನ್ಮಯ ಚಿಂತಾಮಣಿ ಕಲ್ಪತರುವೆ, ಸ್ವಾನುಭೂತಿಯ ಪ್ರಭೆಯನ್ನು ನೀಡು, ಸ್ವಾನುಭೂತಿಯ ಪ್ರಭೆಯನ್ನು ನೀಡು। ಓಂ ನಮಃ ಸಿದ್ಧೇಭ್ಯ ಸಿದ್ಧೇಭ್ಯ ನಮಃ, ಓಂ ನಮಃ ಸಿದ್ಧೇಭ್ಯ ಸಿದ್ಧೇಭ್ಯ ನಮಃ, ಓಂ ನಮಃ ಸಿದ್ಧೇಭ್ಯ ಸಿದ್ಧೇಭ್ಯ ನಮಃ, ಓಂ ನಮಃ ಸಿದ್ಧೇಭ್ಯ ಸಿದ್ಧೇಭ್ಯ ನಮಃ। ಮಾನಸ ಹಂಸನೆ ಘನ ಚಿದ್ರೂಪನೆ, ಮಾನಸ ಹಂಸನೆ ಘನ ಚಿದ್ರೂಪನೆ, ಜನ್ಮ ಜರಾ ಮರಣವ ನೀಗಿದನೆ, ಜನ್ಮ ಜರಾ ಮರಣವ ನೀಗಿದನೆ। ಓಂ ನಮಃ ಸಿದ್ಧೇಭ್ಯ ಸಿದ್ಧೇಭ್ಯ ನಮಃ, ಓಂ ನಮಃ ಸಿದ್ಧೇಭ್ಯ ಸಿದ್ಧೇಭ್ಯ ನಮಃ, ಓಂ ನಮಃ ಸಿದ್ಧೇಭ್ಯ ಸಿದ್ಧೇಭ್ಯ ನಮಃ, ಓಂ ನಮಃ ಸಿದ್ಧೇಭ್ಯ ಸಿದ್ಧೇಭ್ಯ ನಮಃ। ಹೃದಯ ಕಮಲದಿ ನೆಲೆಸೋ ದೇವಾ, ಹೃದಯ ಕಮಲದಿ ನೆಲೆಸೋ ದೇವಾ, ಪರಮಾನಂದ ಸುಖ ಶಾಂತಿಯ ನೀಡು, ಪರಮಾನಂದ ಸುಖ ಶಾಂತಿಯ ನೀಡು। ಓಂ ನಮಃ ಸಿದ್ಧೇಭ್ಯ ಸಿದ್ಧೇಭ್ಯ ನಮಃ, ಓಂ ನಮಃ ಸಿದ್ಧೇಭ್ಯ ಸಿದ್ಧೇಭ್ಯ ನಮಃ, ಓಂ ನಮಃ ಸಿದ್ಧೇಭ್ಯ ಸಿದ್ಧೇಭ್ಯ ನಮಃ,
ಪ್ರತಿ ವರ್ಷ ಈ ಒಂದು ಸ್ವಾಧ್ಯಾಯ ಗಣದಿಂದ ಪ್ರತಿ ವರ್ಷವೂ ಕೂಡ ಈ ಕ್ಷೇತ್ರದಲ್ಲಿ ಆರಾಧನೆಗಳು ನೆರವೇರ್ತಾ ಇರಲಿ. ಧರ್ಮಕ್ಕೆ ಅವರ ಕೊಡುಗೆ ಇಡೀ ಒಂದು ದಕ್ಷಿಣ ಭಾರತದಲ್ಲಿ ಜೈನ ಧರ್ಮವನ್ನು ಉಳಿಸಿದಂಥವರೇ ನಮ್ಮ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿಗಳು ಅಂತ ಹೇಳಿ ಹೇಳ್ಬೋದು. ಹಾಗೆ ಅಂತಹ ಒಂದು ಅವರ ಕೀರ್ತಿಯನ್ನು ಶಾಶ್ವತವಾಗಿ ಉಳಿಸಬೇಕು ಅಂಥೇಳಿ ಹಿಂದಿನ ಕಾಲದಲ್ಲಿ ಹೇಗೆ ಕಲ್ಲಿನಲ್ಲಿ ಶಾಸನವನ್ನು ಬರೀತಿದ್ರು, ಕಲ್ಲಿನಲ್ಲಿ ಅಂದರೆ ಈಗ ಈ ಬಿಲ್ಡಿಂಗ್ ಉದ್ಘಾಟನೆ ಆಗ್ಬೇಕಾದ್ರೆ ಗ್ರಾನೈಟ್ ಅಂಟಿಸ್ತಾರಲ್ಲ, ಆ ರೀತಿ ಆಗಲ್ಲ. ಹಿಂದಿನ ಕಾಲದಲ್ಲಿ ದಪ್ಪ ಒಂದೊಂದು ಅಡಿ ದಪ್ಪ ಕಲ್ಲಿನಲ್ಲಿ, ಚಪ್ಪಡಿ ಕಲ್ಲಲ್ಲಿ ಶಾಸನವನ್ನು ಬರೀತಿದ್ರು. ಅದೇ ರೀತಿಯಾಗಿ ಅದೇ ಒಂದು ಶೈಲಿಯಲ್ಲಿ 7 ಅಡಿಯ ಎತ್ತರದ 2 ಶಿಲಾಮಯ ಶಾಸನ ಅವರ ಸಂಪೂರ್ಣ ಜೀವನ ಚರಿತ್ರೆ ಜನ್ಮದಿಂದ ಹಿಡಿದು ಸಮಾಧಿಯವರೆಗೆ ಅವರ ಸಾಧನೆ, ಅವರ ಕೀರ್ತಿ, ಅವರ ಜನಪರ ಸೇವೆಗಳು ಎಲ್ಲವನ್ನ ಕುರಿತು ಸಂಪೂರ್ಣ ಜೀವನ ಚರಿತ್ರೆಯನ್ನು 2 ಶಿಲಾಮಯ ಶಾಸನದಲ್ಲಿ ಬರೆಸಲಾಗ್ತಿದೆ. ಹಾಗಾಗಿ ಇದೊಂದು ಶಾಶ್ವತವಾದಂತಹ ಗೌರವ ಅವರಿಗೆ. ಯಾಕಂದರೆ ಇವತ್ತು ನಾವು ಗ್ರಾನೈಟಲ್ಲಿ ಹಾಕಿದರೆ ನಾಳೆ ಯಾರು ಕಿತ್ತು ಹೋಗ್ಬೋದು. ಆದರೆ ಬಾಹುಬಲಿ ಈಗ ಪ್ರತಿಯೊಂದು ಬಸದಿ ಎದುರಿಗೆ ನೀವು ನೋಡ್ಬೋದು ಎಷ್ಟು 1000 ವರ್ಷದ ಹಿಂದಿನ ಬಸದಿ ಕೂಡ ಅದರ ಮುಂದ್ಗಡೆ ಈಗ ಶಾಸನಗಳು ಸುರಕ್ಷಿತವಾಗಿ ಉಳಿದಿದೆ. ಆ ಶಾಸನದಿಂದನೇ ಆ ಬಸದಿಯ ಪರಿಚಯ ನಮಗೆಲ್ಲ ದೊರೆತಾ ಹೋಗ್ತದೆ. ಹಾಗಾಗಿ ಅವರ ಒಂದು ಹೆಸರು ಕೂಡ, ಅವರ ಕೀರ್ತಿಯೂ ಕೂಡ ಸಾವಿರಾರು ವರ್ಷ ಉಳಿಬೇಕು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಅಂತಹ ಒಂದು ಶ್ರೇಷ್ಠ ಕಾರ್ಯ ಮಾಡಲಾಗ್ತಿದೆ. ಈಗ ಜಿನೇಂದ್ರ ಬಂಗರ್ ಅವರು ಹೇಳಿದ್ರು, ನಾವು ಮಾಡಿದ ಎಲ್ಲ ಕೆಲಸಗಳು ಏನಾಗುತ್ತೆ, ನಾಶವಾಗ್ತದೆ. ಆದರೆ ಉಳಿಯೋದೇ ಅದು ಬರವಣಿಗೆ ಮಾತ್ರ, ಶಾಸ್ತ್ರ ಬರವಣಿಗೆ ಮಾತ್ರ ಶಾಶ್ವತವಾಗಿ ಉಳಿತಕ್ಕಂಥದ್ದು. ಹಾಗೆ ನಮಗೆ ವಿಶುದ್ಧ ಸಾಗರ ದರ್ಶನಕ್ಕೆ ನಾವು ಹೋಗಿದ್ವಿ. ಆಚಾರ್ಯ ವಿಶುದ್ಧ ಸಾಗರ ಮಹಾರಾಜರ ದರ್ಶನಕ್ಕೆ ಹೋದಾಗ ಅವರು ಕೂಡ ಇದನ್ನೇ ಹೇಳಿದರು, ಬೇಟಾ ನೀನು ಬೇರೆ ಬೇರೆ ಏನೇನೋ ಕೆಲಸ ಮಾಡಬೇಡ, ಬರವಣಿಗೆಯನ್ನು ಮಾಡು, ಹೆಚ್ಚು ಶಾಸ್ತ್ರ ಬಿಡುಗಡೆಯನ್ನು ಮಾಡು, ಹೆಚ್ಚು ಲೇಖನವನ್ನು ನೀನೇ ಖುದ್ದಾಗಿ ಬರಿ, ಹಾಗೆ ಪ್ರಕಾಶನವನ್ನು ಮಾಡು. ಯಾಕಂದರೆ ಕುಂದ ಆಚಾರ್ಯರಿಗಿಂತ ಹಿಂದಿದ್ದಿದ್ದು ಭದ್ರಬಾಹುಗಳು, ಅವರ ಗುರುಗಳು ಭದ್ರಬಾಹುಗಳು. ಯಾಕಂದ್ರೆ ಅವರು ನಿಯಮಸಾರ ಸಮಯ ಸಾರದಲ್ಲೆಲ್ಲ ಬರೀತಾರೆ. ಅಂತಿಮ ಶ್ರುತಿಕೆಯಲ್ಲಿ ಭದ್ರಬಾಹುಗಳು ಹೇಳಿದ್ದನ್ನ ನಾನು ಬರಿತಾ ಇದ್ದೀನಿ ಅಂಥೇಳಿ ಅವ್ರು ಹೇಳ್ಕೊಳ್ತಾರೆ. ಆದರೆ ಭದ್ರಬಾಹುಗಳು ಈ ದೇಶದಲ್ಲಿ ಹೆಚ್ಚು ಪ್ರಚಲಿತ ಇಲ್ಲ. ಯಾಕೆ ಅಂತಂದ್ರೆ ಅವರ ಬರವಣಿಗೆಗಳು ಯಾವುದೂ ಇಲ್ಲ. ಅವರ ಕಾಲದಲ್ಲಿ ಬರವಣಿಗೆ ಇರಲಿಲ್ಲ, ಬರೀ ಶ್ರುತಜ್ಞಾನ ಇತ್ತು. ಹಾಗಾಗಿ ಅವರು ಪ್ರಚಲಿತ ಇಲ್ಲ. ಕುಂದರು ಯಾಕೆ ಪ್ರಚಲಿತದಲ್ಲಿದ್ದಾರೆ ಅಂತಂದರೆ ಅವರ ಬರವಣಿಗೆಗಳು ಸಮಯಸಾರ, ನಿಯಮಸಾರ ಅವೆಲ್ಲ ನಮಗೆ ದೊರಕ್ತದೆ. ಹಾಗಾಗಿ ಬರವಣಿಗೆ ಶಾಶ್ವತವಾಗಿರ್ತದೆ. ಕುಂದ ಆಚಾರ್ಯರು ಯಾವ ಕಾಲದಲ್ಲಿ ಇದ್ದಿದ್ದು 2000 ವರ್ಷಗಳ ಹಿಂದೆ. ಹಾಗಾಗಿ ಅವರನ್ನು ನಾವು ಈಗೂ ನೆನೆಸ್ತೀವಿ ಅಂತಂದರೆ ಅದು ಬರವಣಿಗೆಯಿಂದ. ಹಾಗಾಗಿ ಸ್ವಾಮೀಜಿಯ ಕೀರ್ತಿಯೂ ಕೂಡ ಇದೇ ರೀತಿಯಾಗಿ ಮುಂದೆ ಇರಲಿ ಅಂಥೇಳಿ ಆ ಶಾಸನವನ್ನು ಮಾಡಿಸ್ತಿದ್ದೀವಿ. ಹಾಗೆ ಈ ಒಂದು ಭವ್ಯ ಕಾರ್ಯಕ್ರಮದಲ್ಲಿ, ಒಂದು ಇತಿಹಾಸ ಪ್ರಸಿದ್ಧವಾದಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕಾಗಿ ನಿಮ್ಮೆಲ್ಲರಿಗೂ ಅಪೇಕ್ಷೆಯನ್ನು ಪಡ್ತೀವಿ. ओम प्रेमरम जिनेश्वराय नमः स्वाहा. ओम प्रेम जिनपतये नमः स्वाहा. ओम प्रेमरम हिंदी ओम प्रेमरम जिननाथाय नमः स्वाहा. ओम प्रेमरम नमः स्वाहा. ओम प्रेमरम जिनकर्मं जित्कर्मं जिताय नमः स्वाहा. ओम प्रेमरम जिनेशाय नमः स्वाहा. ओम प्रेमरम जिनेश्वराय नमः स्वाहा. ओम प्रेमरम जिनपालकाय नमः स्वाहा. ओम जिनशासनेशाय नमः स्वाहा. ओम प्रेमरम जिनदेवादिदेवाय नमः स्वाहा. ओम प्रेमरम जिनद्वितीयाय नमः स्वाहा. ओम प्रेमरम जिनादिनाथाय नमः स्वाहा.
ಓಂ ಹ್ರೀಂ ಹರಂ ಜಿನೇಂದ್ರ जराय नमः स्वाहा ಓಂ ಪ್ರಿಯಮರಂ ಜಿನಾರ್ಕಾಯ ನಮಃ ಸ್ವಾಹ ಓಂ ಹ್ರೀಂ ಹರಂ ಜಿನ ಧೌರ್ಯಾಯ ನಮಃ ಸ್ವಾಹ ಓಂ ಪ್ರಿಯಮರಂ ತ್ರಿಲೋಕ ದುಃಖ ನಿವಾರಕಾಯ ನಮಃ ಸ್ವಾಹ ಓಂ ಹ್ರೀಂ ಹರಂ ಜಿನವರಾಯ ನಮಃ ಸ್ವಾಹ ॐ ह्रीं ह्रं जिननः संगाय नमः स्वाहा ಓಂ ಪ್ರಿಯಮರಂ ಜಿನೋದ್ದಾಹಾಯ ನಮಃ ಸ್ವಾಹ ಓಂ ಹ್ರೀಂ ಹರಂ ಜಿನ गणेशाय नमः स्वाहा ಓಂ ಪ್ರಿಯಮರಂ ಜಿನಾಗ್ರಾಯ ನಮಃ ಸ್ವಾಹ ಓಂ ಹ್ರೀಂ ಹರಂ ಜಿನ ಶಾರ್ದೂಲಾಯ ನಮಃ ಓಂ ಪ್ರಿಯಮರಂ ಜಿನ ಸತ್ತಮಾಯ ನಮಃ ಸ್ವಾಹ ಓಂ ಹ್ರೀಂ ಹರಂ ಜಿನ ಪ್ರಭಾವಾಯ ನಮಃ ಸ್ವಾಹ ॐ ह्रीं ह्रं परमजिनाय नमः स्वाहा ಓಂ ಹ್ರೀಂ ಹರಂ ಜಿನ ನಮಃ ಸ್ವಾಹ ಓಂ ಹ್ರೀಂ ಹರಂ ಜಿನ ಮುಖಾಯ ನಮಃ ಸ್ವಾಹ ॐ ह्रीं ह्रं जिनाग्राय नमः स्वाहा ಓಂ ಪ್ರಿಯಮರಂ ಶ್ರೀಜಿನಾಯ ನಮಃ ಸ್ವಾಹ ಓಂ ಹ್ರೀಂ ಹರಂ ಜಿನೋತ್ತಮಾಯ ನಮಃ ಸ್ವಾಹ ॐ ह्रीं ह्रं वृन्दारकाय नमः स्वाहा ಓಂ ಪ್ರಿಯಂ ಅರಹಂ ಅರಿಜಿತಾಯ ನಮಃ ಸ್ವಾಹ ॐ ह्रीं ह्रं निर्विघ्नाय नमः स्वाहा ಓಂ ಪ್ರಿಯಂ ಅರಹಂ ಕರ್ಮ ವಿನಾಶಾಯ ನಮಃ ಸ್ವಾಹ ॐ ह्रीं ह्रं घातिकर्मान्तकाय नमः स्वाहा ಓಂ ಪ್ರಿಯಂ ಅರಹಂ ಜಿನದೀಪ್ತಯೇ ನಮಃ ಸ್ವಾಹ ॐ ह्रीं ह्रं कर्ममर्मभिदे नमः स्वाहा